ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಆರೋಗ್ಯಕರವಾದ ಹಾಗೂ ರುಚಿಕರವಾದ ಗಿಣ್ಣು ಹೇಗೆ ತಯಾರಿಸೋದು ಅನ್ನೋದನ್ನ ನೋಡೋಣ. ಹಸು ಕರು ಹಾಕಿದಾಗ ಸಾಮಾನ್ಯವಾಗಿ 2 ರಿಂದ 3 ದಿನ ಹಾಲು ಗಟ್ಟಿಯಾಗಿರುತ್ತೆ. ಆ ಹಾಲನ್ನ ನಾವು ಕಾಫಿ, ಟೀಗೆ ಇಲ್ಲ ಹಾಗೆ ಸೇವನೆ ಮಾಡೋಕ್ಕಾಗಲ್ಲ. ಆದ್ದರಿಂದ ಈ ಥರ 2-3 ದಿನದಲ್ಲಿ ಸಿಗೋ ಹಾಲಿನಿಂದ ಹೀಗೆ ನಾವು ಪೌಷ್ಟಿಕವಾದ ಸಿಹಿ ತಿನಿಸುಗಳನ್ನ ಮಾಡ್ಕೊಬೋದು. ನೀವು ಗಮನಿಸಿದ್ರೆ ಹಾಲು ಗಟ್ಟಿಗಿರುತ್ತೆ ಹಾಗೂ ಹಳದಿ ಬಣ್ಣದಲ್ಲೂ ಕೂಡ ಇರುತ್ತೆ. ಗಿಣ್ಣನ್ನು ನಾನಾ ವಿಧದಲ್ಲಿ ಮಾಡ್ತಾರೆ. ಸ್ಟೀಮ್ ಮಾಡಿ ಪುಡಿಂಗಾಗೂ ಮಾಡ್ಬೋದು, ಇಲ್ಲಾಂದರೆ ಇವತ್ತು ನಾವು ಈ ಥರ ತೋರಿಸ್ತಾ ಇದ್ದೀವಲ್ಲ ಈ ವಿಧಾನದಲ್ಲಿ ಕೂಡ ಮಾಡ್ಬೋದು. ಇಲ್ಲ ನೀವು ಬೇರೆ ಏನಾದರೂ ರೀತಿಯಲ್ಲಿ ಮಾಡಿದ್ರೆ ಅದು ಕೂಡ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಾಮಗ್ರಿಗಳು ನೋಡೋಣ. ಮೊದಲನೇದಾಗಿ ಗಿಣ್ಣು ಹಾಲು ತೊಗೊಂಡಿದ್ದೀವಿ. ನಂತರ ಇದು ಉಪ್ಪಿಟ್ಟಿನ ರವೆ ಇಲ್ಲಾಂದರೆ ಮೀಡಿಯಮ್ ರವೆ ಹಾಗೂ 1 ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀವಿ. ಹಸಿ ಕಾಯಿ ತುರಿ ಹಾಗೂ ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ ಪುಡಿ. ಮೊದಲನೇದಾಗಿ ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ಳೋಣ. ನಾವು ಯಾವುದೇ ಸಿಹಿ ತಿನಿಸಿನಲ್ಲಿ ಬೆಲ್ಲ ಉಪಯೋಗಿಸಿದ್ರೆ ಅದನ್ನು ಯಾವಾಗಲೂ ನೀರಿನಲ್ಲಿ ಕರಗಿಸಿ ಶೋಧಿಸಿ ಉಪಯೋಗಿಸ್ಕೊಬೇಕು. ಏಕೆಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸದ ಅಂಶ ಇರುತ್ತೆ. ಬೆಲ್ಲ ಕರಗೋ ಅಷ್ಟರಲ್ಲಿ ರವೆನ ಹುರ್ಕೊಳ್ಳೋಣ. ಇದು ನೋಡಿ, 1 ಕಪ್ ನಾವು ಹಾಲು ತೊಗೊಂಡಿದ್ದೀವಲ್ಲ ಅದಕ್ಕೆ 1/4 ಕಪ್ಪಷ್ಟು ಇದು ಮೀಡಿಯಮ್ ರವೆನ ಉಪಯೋಗಿಸ್ಕೊಬೇಕು, ಉಪ್ಪಿಟ್ಟಿನ ರವೆ. ಲೋ ಫ್ಲೇಮ್ನಲ್ಲಿ ನಿಧಾನಗತಿಯಲ್ಲೇ ರವೆನ ಹುರ್ಕೊಬೇಕು. ರವೆ ಬದಲು ಗಿಣ್ಣು ಮಾಡೋಕ್ಕೆ ಅವಲಕ್ಕಿ, ಹುರ್ಗಡ್ಲೆ, ಕಡಲೆಕಾಯಿ ಬೀಜನೂ ಪುಡಿ ಮಾಡಿ ಉಪಯೋಗಿಸ್ಕೊಬೋದು. ಆ ರೆಸಿಪಿ ಕೂಡ ನಾವು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ರವೆ ಇವಾಗ ಪರ್ಫೆಕ್ಟಾಗಿ ಹುರಿದಾಗಿದೆ, ಕಂದು ಬಣ್ಣ ಬಂದಿದೆ. ಈಗ 2 ಲೋಟದಷ್ಟು ಕಾಯ್ದಿರೋ ಅಂಥ ನೀರನ್ನ ಸೇರಿಸ್ಕೊಬೇಕು. ಕಾಯಿಸಿರೋ ಅಂಥ ನೀರು ಹಾಕಿದ್ರೆ ರವೆ ಚೆನ್ನಾಗಿ ಬೇಯುತ್ತೆ. 1 ರಿಂದ 2 ನಿಮಿಷ ಈ ಥರ ರವೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ರವೆ ಬೆಂದಾದ್ಮೇಲೆ ನಾವು ಹಾಲು ಹಾಗೂ ಬೆಲ್ಲದ ನೀರನ್ನ ಸೇರಿಸ್ಕೊಬೇಕು. ಈ ಟಿಪ್ಸ್ನ ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ. ನಾವು ಯಾವುದೇ ಸಿಹಿ ತಿನಿಸು ರವೆ ಉಪಯೋಗಿಸ್ಕೊಂಡು ಮಾಡಬೇಕಾದಾಗ ಮೊದಲು ರವೆ ಚೆನ್ನಾಗಿ ನೀರಿನಲ್ಲಿ ಬೇಯಬೇಕು. ನಂತರ ನಾವು ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಬೇಕು. ನಾವು ಮೊದಲೇ ಬೆಲ್ಲ, ಸಕ್ಕರೆ, ರವೆ ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ರವೆ ಬೇಯಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಇವಾಗ ನಾವು ಬೆಲ್ಲದ ನೀರನ್ನ ಸೇರಿಸ್ಕೊಳ್ಳೋಣ. ಎಲ್ಲ ಒಂದು ಸಲ ಕೈ ಆಡಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ. ಇವಾಗ ಬೆಲ್ಲ ಹಾಕಿದ್ದೀವಿ, ಆಮೇಲೆ ಆ ಹಾಲು ಕೂಡ ಅಷ್ಟೇ ಗಟ್ಟಿಯಾಗಿದೆ. ಇದ್ರ ಜೊತೆ ನಾವು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಅಂತ ಕಡಲೆಬೇಳೆ ಹಾಕ್ಕೊಳ್ಳೋಣ. ಒಂದು 2 ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿ ಬರೋವರೆಗೂ ಬೇಯಿಸೋಣ. ಸ್ವಲ್ಪ ಇದು ನೋಡಿ ಬೇಯ್ತಾ ಗಟ್ಟಿಗೆ ಆಗುತ್ತೆ. ಗಿಣ್ಣು ಗಟ್ಟಿಗಿದ್ರೇ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಕೊನೆಯದಾಗಿ ನಾವು ತುರಿದಿಟ್ಕೊಂಡ್ರೆ ಅಂತ ಹಸಿ ಕಾಯಿ ತುರಿ ಕೂಡ ಹಾಕ್ಕೊಂಡು ಎಲ್ಲನೂ ಒಂದು ಸಲ ಚೆನ್ನಾಗಿ ಬಾಡಿಸಿ. ಯಾವುದೇ ಸಿಹಿ ತಿನಿಸು ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿಲ್ಲ ಅಂದರೆ ಅದು ಒಂಥರ ಇನ್ಕಂಪ್ಲೀಟನ್ನೇ. ಇವಾಗ ಒಂದು 2 ಚಮಚ ಧಾರಾಳವಾಗಿ ತುಪ್ಪ ಹಾಕ್ಕೊಳ್ಳಿ. ದ್ರಾಕ್ಷಿ, ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಹುರಿದು ಇವಾಗ ಗಿಣ್ಣು ಹಾಲಿಂದ ತಯಾರಿಸಿರೋ ಅಂಥ ನಾವು ಈ ಸಿಹಿ ತಿನಿಸಿಗೆ ಸೇರಿಸ್ಕೊಂಡು ಸವಿಯೋಣ. ಗಿಣ್ಣನ್ನು ಒಂದು 2 ದಿನ ಇಟ್ಕೊಂಡು ತಿಂದ್ರೂ ಏನೂ ಕೆಡಲ್ಲ. ಏಲಕ್ಕಿ ಪುಡಿ ಹಾಕೋದ್ರಿಂದ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಪೌಷ್ಟಿಕವಾದ ಹಾಗೂ ಆರೋಗ್ಯಕರವಾದ ಗಿಣ್ಣು ತಯಾರಾಗಿದೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನೀವು ಕೂಡ ಗಿಣ್ಣ ಯಾವ ವಿಧಾನದಲ್ಲಿ ತಯಾರು ಮಾಡ್ತೀರಾ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೇ ತಿಳಿಸಿ.